ಬರುತ್ತೆ ಅಂತ ಹೇಳಿ. ಹಾಗಾಗಿ ಇಂಥ ಒಂದು ಭಜನೆಯನ್ನು ಅಂತ ಮಾಡೋ ಸಂದರ್ಭದೊಳಗೆ ನಾವು ನೋಡಂತ ಸಂದರ್ಭದೊಳಗೆ ನಮ್ಮನ್ನು ನಾವು ಮೈಮರೆತು ಕುಣಿತಾ ಇದ್ದೀವಿ ಎಲ್ಲ. ಇವತ್ತು ಭಜನೆ ಮಾಡ್ಬೇಕಾದ್ರೆ ತಾಳ ಮಾತ್ರ ಹಾಕೋದಿಲ್ಲ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮಲ್ಲಿರ್ತಕ್ಕಂಥ ಶಾರೀರಿಕವಾದಂತ ಭೌತಿಕ ಶಾರೀರಿಕ ನಮಗೆ ಅರಿವಿಲ್ಲದಾಗೆ ನಮ್ಮನ್ನ ಭಕ್ತಿಯ ಮಾರ್ಗಕ್ಕೆ ಕೊಂಡೋಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಇಂಥ ಭಕ್ತಿಯ ಸಾಗರದಲ್ಲಿ ಇರುವಂತ ಸಂದರ್ಭ ಅದು ಭಗವಂತನ ಕೃಪೆ, ಗುರು ಕೃಪೆ ಅಂತ ಹೇಳ್ತೀವಿ. ಗುರು ಕೃಪೆ ದೊರೆಯೋದು ಪೂರ್ವ ಜನ್ಮ ಸುಕೃತೈರ್ ಪುಣ್ಯೈರ್ ವಿನಾ ಲಭ್ಯತೆ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಂತ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಮ್ಮ ಸಕಳು ಸಮಾಜ, ಇಂಥ ಸಮಾಜ ನೇಕಾರಿಕೆಯ ವೃತ್ತಿಯನ್ನು ಇಟ್ಕೊಂಡು ಇವತ್ತು ಇಡೀ ವಿಶ್ವಕ್ಕೆ ವಸ್ತ್ರವನ್ನು ಕೊಡುವುದ್ರ ಜೊತೆಗೆ ನಮ್ಮ ಸಂಸ್ಕಾರವನ್ನು ನಾವು ಬಿಟ್ಟಿಲ್ಲ, ನಮ್ಮ ಸಂಸ್ಕೃತಿಯನ್ನು ನಾವು ಬಿಟ್ಟಿಲ್ಲ. ಇಂಥ ಒಂದು ಸಂಸ್ಕಾರದಲ್ಲಿ ಬಂದಂತವರು ಅನೇಕ ಇಲ್ಲಿ ಮಹಾತ್ಮರ ಹರಗುರು ನಮ್ಮ ಹರಿಯಾನಂದ ಸರಸ್ವತಿ ಭಾರತಿ ಸ್ವಾಮಿಗಳವರು ಮಾತಾಡಬೇಕಂತ ಹಿರಿಯರು ಹೇಳಿದರು. ಮಹಾತ್ಮ ಗಾಂಧಿ ಅವರು ಇಲ್ಲಿ ಇದ್ದು ಅವರು ವಚನ ಕೇಳಿರ್ತಕ್ಕಂಥದ್ದು, ನಾವು ಮಾತನ್ನು ಕೇಳಿರ್ತಕ್ಕಂಥದ್ದು, ಪ್ರವಚನವನ್ನು ಕೇಳಿರ್ತಕ್ಕಂಥದ್ದು ಅಂತ ಮಾತನ್ನು ಹೇಳಿದರು. ಹಾಗಾಗಿ ಈ ಸಮಾಜದೊಳಗೆ ಇವತ್ತು ನಮ್ಮ ದೇಶದಲ್ಲಿ ರಾಷ್ಟ್ರ ಧ್ವಜ ಇದೀವಿ. ಆ ರಾಷ್ಟ್ರ ಧ್ವಜದಲ್ಲಿ ಮೊದಲಿರ್ತಕ್ಕಂಥ ಚರಕ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧಿ ಫಸ್ಟ್ ಚರಕವನ್ನು ಸುತ್ತಾ ಇದ್ರು ಅಂತ ಹೇಳಿದ್ವಿ, ನಿಮಗೆಲ್ಲ ಗೊತ್ತಿರ್ಬೋದೆಲ್ಲ. ಯಾಕೆಂದ್ರೆ ಅದು ಇವತ್ತು ಚರಕ ತೆಗೆದು ಚಕ್ರ ಮಾಡಿದ್ದಾರೆ. ಇವತ್ತು ನಾವು ಚರಕ ನೋಡ್ಬೇಕಾದ್ರೆ ಹಿಂದಿನ ಬಾವುಟದಲ್ಲಿ ಕನ್ಯಾಕುಮಾರಿಯಲ್ಲಿ ಗಾಂಧಿ ಭವನ ಅನ್ನೋದು ಮಾಡಿದ್ದಾರೆ. ಆ ಗಾಂಧಿ ಭವನದ ಬಾವುಟದಲ್ಲಿ ಇವತ್ತು ಸಹ ಚರಕವನ್ನು ಇಟ್ಟಿದ್ದಾರೆ. ಅಂದ್ರೆ ನೇಕಾರಿಕೆ ಎಷ್ಟು ಮುಖ್ಯ ಅನ್ನುವಂಥದ್ದು. ಕೃಷಿ ಬಿಟ್ರೆ, ವ್ಯವಸಾಯ ಬಿಟ್ರೆ ಸೆಕೆಂಡ್ ಇರುವಂತದ್ದೇ ನೇಕಾರಿಕೆ ಅಂತ ಹೇಳ್ತೀವಿ. ಇಂಥ ಸಂಸ್ಕಾರಬದ್ಧವಾದಂತ ಸಮಾಜವನ್ನ ನಾವು ಕಟ್ಟಬೇಕಾದ್ರೆ ಎಲ್ಲರ ಸಹಕಾರಗಳು ಬಹಳ ಮುಖ್ಯ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಳ ಪಂಗಡಗಳು ಒಂದಾಗಿರ್ತಕ್ಕಂಥ ಭಾವನೆ ಇಟ್ಕೊಂಡು ಏಕೋಪಿತ್ತ ಭಾವನೆಯಿಂದ ಹೊರಟಂತ ಸಂದರ್ಭದೊಳಗೆ ನಮ್ಮ ಸಂಸ್ಕಾರಗಳು, ನಮ್ಮ ಸಂಸ್ಕೃತಿಗಳು, ನಮ್ಮಲ್ಲಿರ್ತಕ್ಕಂಥ ಆಚಾರ ಪದ್ಧತಿಗಳು ಇನ್ನು ಎತ್ತರವಾಗಿ ಬೆಳಿಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಹಾಗಾಗಿ ಇಂಥ ಒಂದು ಸಂದರ್ಭದೊಳಗೆ ಇವತ್ತು ನಮ್ಮ ಒಂದು ಸಮಾಜದಲ್ಲಿ ಈ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಇವತ್ತು ಹಾಸ್ಟೆಲ್ ಇರ್ಬೋದು, ಸ್ಕೂಲ್ ಕಾಲೇಜ್ ಇರ್ಬೋದು, ಅನೇಕ ಕಡೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ನಾವು ಈ ಒಂದು ಭಾಗದಲ್ಲಿ ಸಹ ಒಂದು ವಿದ್ಯಾರ್ಥಿ ನೇಯವನ್ನು ಮಾಡೋದ್ರ ಜೊತೆಗೆ ಅಧ್ಯಕ್ಷರು ಮಾತಾಡುವಂತ ಸಂದರ್ಭದೊಳಗೆ ಹೇಳಿದ್ರು, ಇನ್ನು ಒಂದು ಮಕ್ಕಳಿಗೆ ನಾವು ಎಜುಕೇಶನ್ ಕೊಡಬೇಕಾದ್ರೆ ಇವತ್ತು ಎಜುಕೇಶನ್ ಅನ್ನುವಂಥದ್ದು ಬಹಳ ಮರೀಚಿಕೆ ಆದಂತ ಸಂದರ್ಭ. ಭೌತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾವು ಬದಲಾವಣೆ ಆಗ್ಬೇಕಾದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ರಾಜಧಾನಿಯಲ್ಲಿ ಬೆಂಗಳೂರು ಮಹಾರಾಜನೊಳಗೆ ನಾವೊಂದು ಹಾಸ್ಟೆಲ್ ಕಟ್ಟಬೇಕು, ವಿದ್ಯಾರ್ಥಿ ನಿಲಯ ಕಟ್ಟಬೇಕು, ನೇಕಾರ ಭವನ ಕಟ್ಟಬೇಕು ಅನ್ನುವಂತ ಮಾತನ್ನ ಅಲ್ಲ ವಿಚಾರವನ್ನು ಹೇಳಂತ ಸಂದರ್ಭ ನಿಜಕ್ಕೂ ಇವತ್ತು ಪ್ರಸ್ತುತವಾದಂತ ಒಂದು ಸಂದರ್ಭ. ಯಾಕೆ ಅಂತ ಹೇಳಿದ್ರೆ ಇವತ್ತು ತಾಯಂದಿರಿದ್ದೀರಿ, ನಮ್ಮ ಮಕ್ಕಳಿಗೆ ನಾವು ಒಂದು ಹಿಂದಿನ ಕಾಲದಲ್ಲಿ 30 ವರ್ಷದಿಂದ ಹೋದ್ರೆ ಅಪ್ಪನಿಗೆ 4 ಜನ ಗಂಡ್ಮಕ್ಳಿದ್ರು, 2 ಹೆಣ್ಮಕ್ಳಿದ್ರು. ಆದ್ರೆ ಇವತ್ತೇನಾಗಿದೆ, ಒಂದೇ ಗಂಡು ಒಂದೇ ಹೆಣ್ಣು ಆಗಿರ್ತಕ್ಕಂಥ ಸಂದರ್ಭ. ನಮ್ಮ ಸಮುದಾಯದ ಜನಸಂಖ್ಯೆ ಕಮ್ಮಿ ಆಗ್ತಕ್ಕಂಥ ಸಂದರ್ಭದೊಳಗೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಚೆನ್ನಾಗಿ ಓದಿಸ್ಬೇಕು, ವಿದ್ಯಾವಂತರ ಮಾಡೋದ್ರ ಜೊತೆಗೆ ಸಂಸ್ಕಾರವನ್ನ ಕೊಡಬೇಕು ಅನ್ನುವಂಥದ್ದು ಒಂದು ಪದ್ಧತಿಯನ್ನ ಅಧ್ಯಕ್ಷ ನಮ್ಮ ಹತ್ರ ಮಾತಾಡುವಂತ ವಿಚಾರವನ್ನು ಹೇಳಿದ್ರು. ನಿಜಕ್ಕೂ ತುಂಬಾ ಸಂತೋಷವಾಯ್ತಲ್ಲ. ಈ ಜಿಹ್ವೇಶ್ವರ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ನಾವು ಏನಾದ್ರೂ ಒಂದು ಸಾಧನೆ ಮಾಡಿ ಹೋಗ್ಬೇಕಾದಂತದ್ದು. ಯಾಕೆ ಅಂತಂದ್ರೆ ಯಾವುದೇ ಸಮಾಜದಲ್ಲಿ ಹುಟ್ಟಿದ್ರು ನಾವು ಏನು ಮಾಡ್ಬೇಕಿದ್ರು ಸಹ ಕೊನೆಗೆ ಅಳಿಲು ಸೇವೆ ಅನ್ನುವಂಥದ್ದು ಇರುತ್ತೆ. ಶ್ರೀರಾಮ ಸೇತುವೆ ಕಟ್ಟಬೇಕಾದ್ರೆ ಅಳಿಲು ತನ್ನದೇ ಆದಂತ ಸೇವೆ ಮಾಡಿರ್ತಕ್ಕಂಥದ್ದು ಕಾಣ್ತೀವಿ. ಹಾಗಾಗಿ ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನುವಂಥ ರೀತಿಯಲ್ಲಿ ಸಮಾಜವನ್ನ ಬೆಳೆಸಬೇಕಾದ್ರೆ ನನ್ನಿಂದ ಮಾತ್ರ ಸಾಧ್ಯವಿಲ್ಲ ಅನ್ನೋದು ಎಲ್ಲರಿಂದಲೂ ಸೇರಿದಾಗ ಮಾತ್ರ ನಮಗೆ ಶಕ್ತಿ ಬರುತ್ತೆ, ಬಲ ಬರುತ್ತೆ. ನಮ್ಮ ಶಿವಕುಮಾರ್ ಹೇಳಿದಾಗೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದು. ಇವತ್ತು ನಾವೆಲ್ಲ ಒಂದು ಮೆರವಣಿಗೆ ಬರೋಂಥ ಸಂದರ್ಭಗಳಿಗೆ ನಮ್ಮದೇ ಆದಂತ ಮರಾಠಿ ಭಾಷೆಯಲ್ಲಿ ನಾವು ಭಜನೆ ಮಾಡ್ಕೊಂಡಂತ ಬಂದಂತ ಸಂದರ್ಭದೊಳಗೆ ಹಲವಾರು ಜನರಿಗೆ ಮಾತ್ರ ಗೊತ್ತಿರುತ್ತೆ, ಬಾಕಿ ಜನರಿಗೆ ಏನೂ ಗೊತ್ತಿರೋದಿಲ್ಲ. ಅದನ್ನು ಸ್ವಲ್ಪ ತರ್ಜನಿ ಮಾಡಿ ಹೇಳಿಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ. ನಾವು ಬರಂತ ಮೆರವಣಿಗೆ ಬರೋಂಥ ಸಂದರ್ಭಗಳಿಗೆ ಏನ್ ಜಯಂತಿ ಅನ್ನುವಂಥದ್ದನ್ನ ನಾವು ಸಣ್ಣ ಸಣ್ಣ ಕಾಂಪ್ಲೇಂಟ್ ಮಾಡಿ ಬಂದವರಿಗೆಲ್ಲ ಕೊಟ್ರೆ ನಮ್ಮ ಸಂಸ್ಕಾರದ, ನಮ್ಮ ಜನಾಂಗದ ಇತಿಹಾಸವನ್ನು ಸ್ವಲ್ಪ ನಾವು ಹೇಳ್ಬೇಕಾದಂತ ಒಂದು ಸಂದರ್ಭ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಅನೇಕ ಗೋತ್ರಗಳಿದಾವೆ, ವಂಕುಶಗಳಿದಾವೆ. ನಮ್ಮಲ್ಲಿರ್ತಕ್ಕಂಥ ಒಂದೇ ನಮ್ಮ ಜಾತಿ ಇದ್ರೂ ಸಹ ಒಂದೊಂದು ವಂಶ, ಬೆಳೆಗು, ಗೋತ್ರ ಅಂತ ನಾವು ಹೇಳ್ತೀವಿ. ಅವನ್ನೆಲ್ಲವನ್ನ ಈ ಒಂದು ಯುವ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕಾದಂತದ್ದೊಂದು ಅಗತ್ಯ ಇವತ್ತಿನ ಕಾಲದಲ್ಲಿ ಇದೆ. ಅದನ್ನು ಸಹ ಅಧ್ಯಕ್ಷರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಅವನ್ನೆಲ್ಲವನ್ನ ಮಾಡೋಣ. ನಿಜವಾಗ್ಲೂ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜಿಹ್ವೇಶ್ವರ ಕ್ರೆಡಿಟ್ ಸೊಸೈಟಿ ಆಗಿರ್ಬೋದು, ವಿಶ್ವೇಶ್ವರ ಆಶ್ರಮ ಆಗಿರ್ಬೋದು, ನಮ್ಮ ಈ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ ಆಗಿರ್ಬೋದು, ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು,
ಇವತ್ತು ನಿನ್ನೆ ಮೊನ್ನೆದೆಲ್ಲ ಚಂದ್ರಮೌಳೇಶ್ವರ ದೇವಸ್ಥಾನ ನೋಡಿದಾಗ 1738 ಅಂತ ನೋಡಿದ್ವಿ, ಈ ಕಡೆ 28. ಎಷ್ಟು ವರ್ಷದ ಇತಿಹಾಸ ನಮ್ಮ ಸಮಾಜಕ್ಕೆ ಇದೆ ಅನ್ನುವಂಥದ್ದು ಅದೇ ಒಂದು ಹೆಮ್ಮೆ ಅದು. ಯಾಕೆಂದ್ರೆ ಇವತ್ತು ಸಂಸ್ಕಾರ ಅನ್ನುವಂಥದ್ದು, ಸಂಸ್ಕೃತಿ ಅನ್ನುವಂಥದ್ದು ಹಿಂದೆ ನಿನ್ನೆ ಬಂದಿದ್ದಲ್ಲ, ಆದಿ ಕಾಲದಿಂದ ಬಂದಿರತಕ್ಕಂಥದ್ದು ಅನ್ನುವಂಥ ಒಂದು ಹೆಗ್ಗಳಿಕೆ ಈ ಸಮಾಜಕ್ಕೆ ಇದೆ. ಅದನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಯುವ ಪೀಳಿಗೆಗೆ ಅದು ಮಾರ್ಗದರ್ಶನ ಆಗ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ನಮ್ಮೆಲ್ಲರಿಗೂ ಆ ಸದ್ಗುರುನಾಥನ ಕೃಪೆಯ ಆಶೀರ್ವಾದ, ಸಮಸ್ತ ಸನ್ಮಂಗಳವನ್ನ ಒಂದು ಹೆಗ್ಗಳಿಕೆ ಹೇಳ್ತಾರಲ್ಲ, ನಿಜಕ್ಕೂ ಮಹಾತ್ಮ ಗಾಂಧಿ ಅವರು ಇವತ್ತು ದೇಶಕ್ಕೆ ಚರಕವನ್ನ ನೇಯ್ದರ ಜೊತೆಗೆ ನಮ್ಮ ಸಕುಳು ಸಮಾಜದ ನಮ್ಮ ಸ್ವಾತಂತ್ರ್ಯ ಬಂದಂತ ಪೂರ್ವ ಕಾಲದಲ್ಲಿ ಮೊದಲಿಗೆ ಆ ಒಂದು ಧ್ವಜವನ್ನ, ಬಾವುಟ ತ್ರಿವರ್ಣ ಧ್ವಜವನ್ನ ಮಾಡಿಕೊಟ್ಟಂತ ಹೆಗ್ಗಳಿಕೆ ಆ ಒಂದು ಸಕುಳು ಸಮಾಜಕ್ಕೆ ಸಿಕ್ಕಿದೆ ಅಂದ್ರೆ ನಿಜಕ್ಕೂ ಅದ್ಭುತವಾದಂತ ಶಿಲ್ಪಿ. ಯಾಕಂತ ಹೇಳಿದ್ರೆ ನೇಕಾರ ತನ್ನನ್ನು ತಾನು ಶೋಷಣೆ ಮಾಡಿಕೊಂಡು ಜಗತ್ತಿಗೆ ಕಲ್ಯಾಣವನ್ನು ಮಾಡಿಕೊಟ್ಟ ಅನ್ನುವಂಥದ್ದನ್ನ ಅದು ಎತ್ತಿ ತೋರಿಸುತ್ತೆ. ಈಗ ಆಗಸ್ಟ್ 15 ಇಡೀ ದೇಶ ಪೂರ್ವವಾಗಿ ಆ ಬಾವುಟವನ್ನು ಆಡಿಸ್ತಾರೆ ಅಂತ ಹೇಳಿದ್ರೆ ಆ ನೇಕಾರರ ಬಾವುಟ ಆಡ್ತಾ ಇದೆ ಅನ್ನುವಂಥದ್ದು ಹೆಗ್ಗಳಿಕೆ ಅದು ಸಕುಳು ಸಮಾಜಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಆಗತ್ತೆ. ನಮ್ಮ ಸಮಾಜದಿಂದ ದೇಶಕ್ಕೆ ಕೊಟ್ಟಂತ ಒಂದು ಸೇವೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇಂಥ ಭವ್ಯವಾದ ಇತಿಹಾಸ ಇರ್ತಕ್ಕಂಥ ಸಮಾಜವನ್ನ ನಾವು ಉಳಿಸಿ ಬೆಳೆಸಬೇಕನ್ನುವಂಥದ್ದು ಇವತ್ತಿನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶಕರಾಗಿ ಹಿರಿಯರು ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸದ್ಗುರುನಾಥನ ಕೃಪಾ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಉತ್ತಮವಾದಂತ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿಯನ್ನ ಆ ಸದ್ಗುರುನಾಥ ತಮಗೆಲ್ಲ ಕರುಣಿಸಲಿ ಅಂತೇಳಿ ನಾವು ತುಂಬರಿಂದ ಹಾರೈಸುತ್ತಾ 2 ಮಾತನ್ನು ಮುಕ್ತಾಯ ಮಾಡ್ತೀವಿ.